ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 46 ಅದ್ಭುತವಾದ ವಾಗ್ದಾನದೊಂದಿಗೆ ಪ್ರಾರಂಭವಾಗುತ್ತದೆ. ವಚನ 1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನೀವು ಎಂದಾದರೂ ಇಕ್ಕಟ್ಟಾದ ಸ್ಥಳದಲ್ಲಿ ಸಿಲುಕಿದ್ದೀರಾ? ವಚನ 3-5. ಭೂಮಿಯ ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ, ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. 46ನೇ ಕೀರ್ತನೆ ಮಧ್ಯದಲ್ಲಿ ಭರವಸೆ ಇದೆ. ವಚನ 7. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. 46ನೇ ಕೀರ್ತನೆ ಕೊನೆಯಲ್ಲಿ ಭರವಸೆಯ ವಾಗ್ದಾನಗಳಿವೆ. ವಚನ 10-11. ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. 46ನೇ ಕೀರ್ತನೆ ಮಾರ್ಟಿನ್ ಲೂಥರ್ ಅವರ ನೆಚ್ಚಿನ ಕೀರ್ತನೆಯಾಗಿತ್ತು. ಅವರು ನಿರುತ್ಸಾಹಗೊಂಡಾಗಲೆಲ್ಲ ಅವರು ತಮ್ಮ ಸ್ನೇಹಿತನಿಗೆ, ಬನ್ನಿ ನಾವು ಕೀರ್ತನೆ 46 ಓದೋಣ ಎಂದು ಕರೆಯುತ್ತಿದ್ದರು. ವಚನ 10. ಬಿಡಿರಿ, ಸುಮ್ಮನಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ನಮ್ಮ ಸಮಸ್ಯೆ ಏನೆಂದರೆ, ನಾವು ಅಶಾಂತಿಯ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ಶಾಂತಿ ಸಮಾಧಾನದ ಬದಲಿಗೆ ಆತುರ ಗಡಿಬಿಡಿ ಇದೆ. ಕರೋನಾ ಅಥವಾ ಕೋವಿಡ್-19 ಆತುರದ ಗಡಿಬಿಡಿಯಲ್ಲಿದ್ದ ಇಡೀ ಜಗತ್ತನ್ನು ನಿಧಾನಗೊಳಿಸಿತು. ಯೋಬ ಅಧ್ಯಾಯ 1ರಲ್ಲಿ ದೇವರು ಸೈತಾನನು, ನೀನು ಎಲ್ಲಿದ್ದೆ, ಏನು ಮಾಡುತ್ತಿದ್ದೆ ಎಂದು ಪ್ರಶ್ನಿಸಿದಾಗ ಸೈತಾನನು, ನಾನು ಇಲ್ಲಿ ಮತ್ತು ಅಲ್ಲಿ ಅಲೆದಾಡುತ್ತಿದ್ದೆ ಎಂದು ಉತ್ತರಿಸಿದನು. ಅಶಾಂತಿಯು ಸೈತಾನನಿಂದ. ಅವನು ದೇವಜನರಿಗೆ, ವಿಶ್ವಾಸಿಗಳ ಜೀವನದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಾನೆ. ನಾವು ಬಹಳ ಕಾರ್ಯನಿರತರಾಗಿರಬೇಕು. ನಮಗೆ ದೇವರ ಧ್ವನಿಯನ್ನು ಕೇಳಲು ಸಮಯವಿರಬಾರದು. ಇದು 21ನೇ ಶತಮಾನದ ಗುರುತಾಗಿದೆ, ಲೋಕದ ಅಶಾಂತಿ. ಮಹಾನ್ ಧರ್ಮೋಪದೇಶಕ ಜಾನ್ ವೆಸ್ಲಿ ಅವರು ಪ್ರತಿದಿನ ಬೆಳಿಗ್ಗೆ 4 ತಮ್ಮ ಪ್ರಾರ್ಥನಾ ಕೋಣೆಗೆ ಹೋಗಿ ಪ್ರಾರ್ಥನೆ ಮಾಡಿ ತಮ್ಮ ಹೃದಯವನ್ನು ಕಾರ್ಯನಿರತ ಜೀವನಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಅವರ ಸತ್ಯವೇದವು ತುಂಬ ಬಳಸಲ್ಪಟ್ಟಿತ್ತು. ಈ ದೇವರ ಮನುಷ್ಯನಿಗೆ ದೇವರೊಂದಿಗೆ ಏಕಾಂತದ ಸಮಯ ಬೇಕಿತ್ತು. ಕೀರ್ತನೆ 37 ವಚನ 7. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ದೇವರ ವಾಕ್ಯವು ನಮಗೆ ಸುಮ್ಮನಿರು ಎಂದು ಹೇಳುತ್ತದೆ. ವಿಮೋಚನಕಾಂಡ 14:10-14 ವಚನಗಳು. ನಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿದ್ದ ಇಸ್ರೇಲರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ. ರೂತಳಿಗೆ, ನನ್ನ ಮಗಳೇ, ಈ ಕಾರ್ಯವು ಹೇಗಾಗುವುದೆಂದು ಗೊತ್ತಾಗುವವರೆಗೂ ಸುಮ್ಮನಿರು. ರೂತಳು 3 ವಚನ 18. ಯೆಹೋಷಾಫಾಟನಿಗೆ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. 2 ಪೂರ್ವಕಾಲ ವೃತ್ತಾಂತ 20 ವಚನ 17. ನಮ್ಮ ಸಮಸ್ಯೆ, ನಾವು ಅಶಾಂತಿಯ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಆತಂಕ. ಮನಸ್ಸಿನಲ್ಲಿ ಎಷ್ಟು ಚಿಂತೆ, ಭಯದ ವಿಷಯಗಳಿವೆ ಎಂದರೆ ಜನರು ನಿದ್ರಿಸಲು ಸಾಧ್ಯವಾಗದಷ್ಟು ಆತಂಕಗೊಳಗಾಗುತ್ತಾರೆ. ನಾವು ಸಮಸ್ಯೆಯನ್ನು ತಂದೆ ದೇವರ ಕೈಯಲ್ಲಿ ಬಿಡುವ ಬದಲು ನಾವೇ ಪರಿಹರಿಸಲು ಪ್ರಯತ್ನಿಸುತ್ತೇವೆ. ದೇವರ ಸಾರ್ವಭೌಮತ್ವಕ್ಕೆ ಸಲ್ಲಿಸುವುದು ಸುಮ್ಮನಿರುವುದು. ನಾವು ದೇವರ ಸನ್ನಿಧಿಯಲ್ಲಿರುವಾಗ ಚಿಂತೆ, ಕಾಳಜಿ, ಆತಂಕ, ತೊಂದರೆಗಳನ್ನೆಲ್ಲ ಕರ್ತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರನು 5 ವಚನ 7. ಫಿಲಿಪ್ಪಿಯವರಿಗೆ 4 ವಚನ 6-7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನಮ್ಮ ಸಮಸ್ಯೆ ಅಶಾಂತಿ, ಆತಂಕ, ಗದ್ದಲ. ನಾವು ಗದ್ದಲದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ನಾವು ಎಲ್ಲೆಡೆಯೂ ನಾನಾ ವಿಧವಾದ ಶಬ್ದಗಳನ್ನು ಕೇಳುತ್ತೇವೆ. ಅನೇಕ ಬಾರಿ ದೇವರ ಮೃದುವಾದ ಧ್ವನಿಯನ್ನು ಕೇಳಲು ಸಾಧ್ಯವಿರುವುದಿಲ್ಲ. ಅದರ ನಡುವೆ ನಾನೇ ದೇವರು ಎಂದು ತಿಳಿದುಕೊಳ್ಳಿರಿ ಎಂಬ ಆಜ್ಞೆ ಬರುತ್ತದೆ.
ಹಬಕ್ಕುಕ 2:20 ಯೆಹೋವನೋ ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಪ್ರಕಟಣೆ 8:1 ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶಬ್ದವಾಯಿತು. ಮೌನವು ಇಡೀ ಅರ್ಧ ಗಂಟೆ ದೇವರ ಮಹಿಮೆಯ ಸ್ತುತಿ ಮತ್ತು ಆರಾಧನೆಯನ್ನು ಹೆಚ್ಚಿಸುತ್ತದೆ. ಯಾವುದೇ ಮಾತಿಲ್ಲದೆ, ಯಾವುದೇ ಶಬ್ದವಿಲ್ಲದೆ ದೇವರ ಪ್ರಸನ್ನತೆಯಲ್ಲಿ ಕಾಯುವುದು, ಸುಮ್ಮನಿರುವುದು ಮತ್ತು ಮೌನವಾಗಿರುವುದು ಬಹಳ ಮುಖ್ಯ. ದೇವರು ಅದನ್ನು ಬಯಸುತ್ತಾನೆ ಮತ್ತು ನಮಗೆ ಅದು ಅಗತ್ಯವಾಗಿದೆ. ನಾವು ದೇವರನ್ನು ತಿಳಿದುಕೊಳ್ಳಲು, ಅರ್ಥ ಮಾಡಿಕೊಳ್ಳಲು ಮತ್ತು ದೇವರಲ್ಲಿ ವಿಶ್ವಾಸ ಹೊಂದಲು ಬಯಸಿದರೆ ನಾವು ನಮ್ಮ ಹೃದಯಗಳನ್ನು ಮೌನಗೊಳಿಸಬೇಕು. ನಿಶ್ಚಲ ರಾತ್ರಿಯಲ್ಲಿ ಇಬ್ಬನಿ ಬೀಳುತ್ತದೆ. ಗಾಳಿ ಬೀಸಿದಾಗ ಇಬ್ಬನಿ ನೆಲೆಗೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಮೌನ ಮತ್ತು ನಿಶ್ಚಲತೆಯಲ್ಲಿ ಸ್ವರ್ಗದ ಇಬ್ಬನಿ ನಮ್ಮ ಮೇಲೆ ಬೀಳುತ್ತದೆ. ಹೋಶೇಯ 14:5 ನೆನಪಿಸುತ್ತದೆ, ನಾನು ಇಸ್ರೇಲಿಗೆ ಇಬ್ಬನಿಯಂತಾಗುವೆನು. ಇಬ್ಬನಿ ಬಿದ್ದಾಗ ದೇವರ ತೋಟದಲ್ಲಿರುವ ಮರಗಳ ಹಣ್ಣುಗಳು ಹೆಚ್ಚಾಗುವವು. ಸುಮ್ಮನಿರು ಎಂದರೆ ನಿಶ್ಚಲತೆಯ ಅವಶ್ಯಕತೆ ಇದೆ. ಆಗ ನಾವು ದೇವರನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಆತನಲ್ಲಿ ಭರವಸೆ ಹೊಂದುತ್ತೇವೆ. ಆತನ ಮೃದುವಾದ ಧ್ವನಿಯನ್ನು ಕೇಳಲು ನಿಶಬ್ದತೆಯು ಅವಶ್ಯ. ಜಾನ್ ಹೈಡ್ ಅವರು ಒಬ್ಬ ಮಹಾನ್ ಪ್ರಾರ್ಥನೆ ಮಾಡುವ ವ್ಯಕ್ತಿ. ವಿಲ್ಬರ್ಟ್ ಚಾಪ್ಮನ್ ಲಂಡನ್ನಲ್ಲಿ ಧರ್ಮೋಪದೇಶ ಮಾಡುತ್ತಿದ್ದಾಗ ಭಾರತದ ಮಿಷನರಿ ಜಾನ್ ಹೈಡ್ ಸಭೆಯಲ್ಲಿದ್ದಾರೆ ಎಂದು ಅವರಿಗೆ ತಿಳಿಸಲಾಯಿತು. ಈ ವ್ಯಕ್ತಿಯ ಪ್ರಾರ್ಥನೆಯ ಮೌಲ್ಯವನ್ನು ತಿಳಿದಿದ್ದರಿಂದ ಜಾನ್ ಹೈಡ್ರವರು ತನಗಾಗಿ ಪ್ರಾರ್ಥಿಸಬೇಕೆಂದು ಚಾಪ್ಮನ್ ಅವರು ಬಯಸಿದ್ದರು. ಜಾನ್ ಹೈಡ್ ಅವರು ಪ್ರಾರ್ಥನಾ ಕೊಡೆಗೆ ಬಂದರು ಮತ್ತು ಅವರಿಬ್ಬರು ಒಟ್ಟಿಗೆ ಪ್ರಾರ್ಥಿಸಲು ಮಂಡಿಯೂರಿದರು. ವಿಲ್ಬರ್ಟ್ ಚಾಪ್ಮನ್ ಅವರು ಜಾನ್ ಹೈಡ್ ಅವರು ಪ್ರಾರ್ಥಿಸಲು ಕಾಯುತ್ತಿದ್ದಾರೆ. 5 ನಿಮಿಷಗಳು ಕಳೆದವು, ಆದರೆ ಅವರು ಮೌನವಾಗಿದ್ದರು. ಅದರ ನಂತರ ಜಾನ್ ಹೈಡ್ ಈ ಮಾತುಗಳನ್ನು ಉಚ್ಚರಿಸಿದರು, ಓ ದೇವರೇ. ಮತ್ತೆ ಕೆಲವು ನಿಮಿಷಗಳ ಮೌನದ ನಂತರ ಅವರು ಪ್ರಾರ್ಥಿಸಲು ಪ್ರಾರಂಭಿಸಿದರು. ವಿಲ್ಬರ್ಟ್ ಚಾಪ್ಮನ್, ನನ್ನ ಇಡೀ ಜೀವನದಲ್ಲಿ ನಾನು ಅಂತಹ ಪ್ರಾರ್ಥನೆಯನ್ನು ಕೇಳಿರಲಿಲ್ಲ ಎಂದು ಹೇಳಿದರು. ದೇವರ ಪವಿತ್ರ ಸಾನ್ನಿಧ್ಯದ ಪ್ರಸನ್ನತೆಯ ಅರಿವು ಅವರಿಗೆ ಬರುವವರೆಗೂ ಜಾನ್ ಹೈಡ್ ಅವರು ಮೌನವಾಗಿ ಕಾಯುತ್ತಿದ್ದರು. ಮತ್ತಾಯ 6:6 ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ನಾವು ಕರ್ತನನ್ನು ದುಃಖದ ಶಾಲೆಯಲ್ಲಿ ತಿಳಿದುಕೊಳ್ಳುತ್ತೇವೆ. ಫಿಲಿಪಿಯವರಿಗೆ 3:10 ಪೌಲನು ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಹೀಗೆಂದು ಪ್ರಾರ್ಥಿಸಿದನು. ನಾವು ಬೇರೆ ಯಾವುದೇ ರೀತಿಯಲ್ಲಿ ಕಲಿಯದ ಪಾಠವನ್ನು ಬೆಂಕಿಯ ಮೂಲಕ ಹಾದು ಹೋದಾಗ ದುಃಖದ ಶಾಲೆಯಲ್ಲಿ ನಾವು ಕರ್ತನನ್ನು ತಿಳಿದುಕೊಳ್ಳಬಹುದು. ನಾವು ಕರ್ತನನ್ನು ತಿಳಿದುಕೊಳ್ಳುವುದು ಅಶಾಂತಿ, ಆತಂಕ, ಗದ್ದಲದ ಬದಲಿಗೆ ಶಾಂತಿ, ಸಮಾಧಾನ, ಸುಮ್ಮನಿರುವುದು ಮತ್ತು ಮೌನವಾಗಿರುವುದು. ಕೀರ್ತನೆ 46:10 ಬಿಡಿರಿ, ಸುಮ್ಮನಿರಿ, ಮೌನವಾಗಿರಿ. ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸರ್ವಜ್ಞಾನಿ, ಸರ್ವಾಧಿಪತಿ, ಸರ್ವಶಕ್ತ ದೇವರೊಂದಿಗಿನ ಅನ್ಯೋನ್ಯತೆ. ಮೋಶೆಯು ಉರಿಯುತ್ತಿರುವ ಪೊದೆಯಲ್ಲಿ ಅವನು ಶುದ್ಧತೆ ಮತ್ತು ಪವಿತ್ರತೆಯ ದೇವರನ್ನು ಅರ್ಥ ಮಾಡಿಕೊಂಡನು. ಅಶುದ್ಧತೆಯ ಜಗತ್ತಿನಲ್ಲಿ ನಾವು ಎಷ್ಟು ಬೇಗನೆ ಲೋಕದ ವಸ್ತುಗಳಿಂದ ಕಳಂಕಿತರಾಗುತ್ತೇವೆ. ದೇವರ ವಾಗ್ದಾನ, ನಾನು ನಿಮ್ಮೊಂದಿಗಿದ್ದೇನೆ. ಆತನು ಅಬ್ರಹಾಂ, ಇಸಾಕ, ಯಾಕೋಬ ಮತ್ತು ನಮ್ಮ ದೇವರು ಕೂಡ. ಆತನೊಂದಿಗೆ ಪ್ರೀತಿಯ ಅನ್ಯೋನ್ಯತೆಯನ್ನು ಹೊಂದಿರುವುದು ಎಷ್ಟು ಅದ್ಭುತವಾಗಿದೆ. ಆತನನ್ನು ತಿಳಿದುಕೊಳ್ಳುವುದು, ಆತನ ಸನ್ನಿಧಿಯಲ್ಲಿ ಜೀವಿಸುವುದು ಮತ್ತು ಆತನು ನೀಡುವ ಪರಿಶುದ್ಧತೆ, ಶಕ್ತಿ ಮತ್ತು ವಾಗ್ದಾನಗಳ ಆಶೀರ್ವಾದಗಳನ್ನು ಅನುಭವಿಸುತ್ತಾ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿರುವುದು. ಹೀಗಿರುವಲ್ಲಿ ಅನ್ಯ ಜನಾಂಗಗಳಲ್ಲಿ ದೇವರು ಮಹಿಮೆ ಹೊಂದುತ್ತಾನೆ. ಕೀರ್ತನೆ 73:28 ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು. ಕರ್ತನೇ, ಯೆಹೋವನೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುವೆನು. ಅವಿಶ್ವಾಸಿಗಳು ಸುವಾರ್ತೆಯ ಪ್ರಭಾವವನ್ನು ತಿಳಿದುಕೊಳ್ಳಬೇಕಾದರೆ ಅದು ನಮ್ಮ ದೇವರನ್ನು ನಾವು ತಿಳಿದುಕೊಳ್ಳುವುದರಿಂದ ಪ್ರಾರಂಭವಾಗಬೇಕು. ಇದರಿಂದ ದೇವರ ವಾಕ್ಯದ ಜ್ಞಾನದ ಬೆಳಕಿನಲ್ಲಿ ಜೀವಿಸುತ್ತಿರುವ ನಮ್ಮನ್ನು
ನೋಡುವ ಇತರರು ಕರ್ತನನ್ನು ಅನುಸರಿಸಲು ಪ್ರೋತ್ಸಾಹಿಸಲ್ಪಡುತ್ತಾರೆ. ದಾನಿಯೇಲ 11:32. ತಮ್ಮ ದೇವರನ್ನು ಅರಿತವರೋ ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಲೂಥರ್ ಅವರು ತಮ್ಮ ಅನುವಾದದಲ್ಲಿ 46ನೇ ಕೀರ್ತನೆಯು ಹೀಗೆ ಅನುವಾದಿಸಿದ್ದಾರೆ: ದೇವರ ಸನ್ನಿಧಿಯಲ್ಲಿ ಮೌನವಾಗಿರಿ, ಆತನು ನಿಮ್ಮನ್ನು ರೂಪಿಸಲಿ. ನಾವು ಕರ್ತನಿಗೆ ವಿಧೇಯರಾಗಿ ಶರಣಾದಾಗ ದೇವರು ನಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವನ್ನು ಆತನ ಮಹಿಮೆಗಾಗಿ ರೂಪಿಸುತ್ತಾನೆ. ಕೀರ್ತನೆ 46:10. ಬಿಡಿರಿ, ಸುಮ್ಮನಿರಿ, ಮೌನವಾಗಿರಿ, ನಾನೇ ದೇವರು ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಮೊದಲ ಆಜ್ಞೆ, ಬಿಡಿರಿ. ಆತಂಕ, ಚಿಂತೆ, ಸಮಸ್ಯೆಯನ್ನು ಕರ್ತನ ಮೇಲೆ ಹಾಕಿರಿ. ದೇವರ ಸಾರ್ವಭೌಮತ್ವಕ್ಕೆ ಸಲ್ಲಿಸುವುದು ಸುಮ್ಮನಿರುವುದು, ಮೌನವಾಗಿರುವುದು. ಎರಡನೆಯದು, ನಾನೇ ದೇವರು ಎಂದು ತಿಳಿದುಕೊಳ್ಳಿರಿ. ಮೂರನೆಯದು, ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ನಿಶ್ಚಲತೆಯಲ್ಲಿ, ಏಕಾಂತದಲ್ಲಿ ದೇವರ ಮೃದುವಾದ ಧ್ವನಿಯನ್ನು ಕೇಳಲು, ಆತನನ್ನು ತಿಳಿದುಕೊಳ್ಳಲು, ಕ್ರಿಸ್ತನ ಸಾರೂಪ್ಯವನ್ನು ನಮ್ಮಲ್ಲಿ ರೂಪಿಸಲು, ನಾವು ಆತನ ಚಿತ್ತಕ್ಕೆ ವಿಧೇಯರಾಗಿರಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಆತನು ನಮ್ಮ ಜೀವನದಲ್ಲಿ ಸರ್ವಾಧಿಪತಿಯೂ ನಮಗೆ ಆಶ್ರಯ ದುರ್ಗವೂ ಆಗಿರಲಿ. ಕರ್ತನ ನಾಮವು ಮಹಿಮೆ ಹೊಂದಲಿ. ಆಮೇನ್.